ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು. ಇವತ್ತು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಕತ್ತಲೆ ಆಗುವವರೆಗೆ ಹಾಯ್ ಡ್ರಾಮಾ ಕೃತಕವಾಗಿ ಒಂದು ಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರು ಬೆಳಗ್ಗೆಯಿಂದ. ಯಾಕಂತ ಹೇಳಿದರೆ ಇವತ್ತು ಸದನದಲ್ಲಿ ಮಾನ್ಯ ಗೃಹ ಸಚಿವರು ಒಂದು ವರದಿಯನ್ನು ಕೊಡುವರಿದ್ದರು. ಆ ವರದಿಯನ್ನು ಕೊಡುವಂತಹ ಸಂದರ್ಭದಲ್ಲಿಯೇ ಒಂದೆರಡು ಟಿ ವಿ ಚಾನಲ್ಗಳಲ್ಲಿ ಮತ್ತು ಅವರದೇ ನಕಲಿ ದೇವಮಾನವ ಸಾಕಿದಂಥ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು, ನಕಲಿ ಪತ್ರಕರ್ತರು ಏನೇನೋ ಇವತ್ತು ಐಡಿಯಾ ಮಾಡಿ ಕೂತ್ಕೊಂಡಿದ್ರು. ಏನೋ ಒಂದು ಹೈ ಡ್ರಾಮಾ ಮಾಡಿ ಸದನದಲ್ಲಿ ಮಾನ್ಯ ಗೃಹ ಸಚಿವರು ಕೊಡುವಂಥ ಹೇಳಿಕೆಯನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸಂಚು. ಬೆಳಗ್ಗೆನೇ ನಾನು ಈ ಟಿ ವಿ ಚಾನಲ್ನವ್ರಿಗೆ ಹೇಳ್ತೀನಿ, ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಇದನ್ನು ದಯವಿಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು, ಸುಳ್ಳುಗಳನ್ನು ಹೇಳಬೇಕು ಅಥವಾ ಜೋಕ್ಗಳನ್ನು ಹೇಳಬೇಕು ಅಂತ ಹೇಳಿದರೆ, ಜೋಕ್ಸ್ ಹೇಳಬೇಕು ಅಂತ ಹೇಳಿದರೆ ಸಪ್ರೇಟೇ ಒಂದು ಚಾನಲ್ ಮಾಡಿದ್ದೀನಿ. ಅದಕ್ಕೆ ಅವಕಾಶ ಇದೆಯಲ್ಲ. ಸುವರ್ಣ ಎಂಟರ್ಟೈನ್ಮೆಂಟ್ ಜೋಕ್ ಚಾನಲ್, TV9 ಜೋಕ್ ಚಾನಲ್ ದಯವಿಟ್ಟು ಮಾಡಿ. ಜನ ನೋಡ್ತಾರೆ, ಜೋಕುಗಳನ್ನು ನೋಡ್ತಾರೆ, ಕೇಳಿ ನಗ್ತಾರೆ. ಆದರೆ ಇಡೀ ದೇಶ ಜಗತ್ತು ಗಮನಿಸ್ತಾ ಇರುವಂಥ ಅತ್ಯಂತ ಗಂಭೀರ ಪ್ರಕರಣದ ಸುದ್ದಿಗಳನ್ನು ನೀವು ಜೋಕ್ ರೀತಿ ಮಾಡಿ, ಸುಳ್ಳುಗಳನ್ನು ಹೇಳಿ, ಜನಗಳು ಅದನ್ನು ನೋಡಿ ಬಿದ್ದು ಬಿದ್ದು ನಕ್ಕು ಎಂಟರ್ಟೈನ್ಮೆಂಟ್ ಮಾಡಬೇಡಿ. ಇಟ್ ಈಸ್ ಮೈ ರಿಕ್ವೆಸ್ಟ್. ಯಾಕಂತ ಹೇಳಿದರೆ ಇವತ್ತು ಇಡೀ ದಿನ ನೀವು ಮಾಡಿದಂತಹ ಡ್ರಾಮಾಗಳು, ಸುಳ್ಳಿನ ಮೇಲೆ ಸುಳ್ಳು ನೋಡಿ ಜನ ಇದನ್ನು ಜೋಕ್ ಅಂತ ತಿಳ್ಕೊಂಡು ನಗ್ತಾ ಇದ್ದಾರೆ. ಒಂದು ಮಾಹಿತಿ ನನಗೆ ಬಂದಿದ್ದು ಈಗ ಜಸ್ಟ್ ಸಾಯಂಕಾಲ, ಏನು TV9 ಮತ್ತು ಸುವರ್ಣ ಚಾನಲ್ನಲ್ಲಿ, ಪವರ್ TV ಬಿಡಿ ಲೆಕ್ಕಕ್ಕಿಲ್ಲ, ಅದಕ್ಕೆ ಲೈಸೆನ್ಸ್ ಇಲ್ಲ, ಏನಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ರೆಪ್ಯೂಟೆಡ್ ಚಾನಲ್ಗಳು ಅಗಳೆ ಮಾಹಿತಿ ಬಂತು. ಇವ್ರು ಹೇಳ್ತಾ ಇದ್ರಲ್ಲ, ಭೀಮಾ ಒಪ್ಕೊಂಡ್ಬಿಟ್ಟ, 3 ಜನ ಏನೋ ಹೋಗಿ ಅವ್ನು ಕರ್ಕೊಂಡು ಬಂದಿದ್ರಂತೆ, ಒಪ್ಕೊಂಡ್ಬಿಟ್ಟ, ಬೆದರಿಕೆ ಹಾಕಿದ್ರಂತೆ. ಅದನ್ನು ನೋಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸ್ವತಃ ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಟಿವಿಯಲ್ಲಿ ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ರು. ಆ ನಮೂನಿ ಜೋಕುಗಳನ್ನು, ಇಂಥ ಗಂಭೀರ ವಿಷಯಗಳನ್ನು ನಿಮ್ಮ ಸುಳ್ಳುಗಳ ಮೂಲಕ ಜೋಕಾಗಿ ಪರಿವರ್ತಿಸಿ, ಅದಕ್ಕೆ ಹೇಳೋದು ನಿಮಗೆ ಒಂದು ಸಪ್ರೇಟ್ ಚಾನಲ್ ಮಾಡಿ, ಜೋಕ್, ಸುವರ್ಣ ಜೋಕ್ ಚಾನಲ್ ಮಾಡಿ. ಯಾರು ಬೇಡಂತಾರೆ? ಗಂಭೀರ ಪ್ರಕರಣಕ್ಕೆ ಯಾಕೆ ಜೋಕ್ ಅಂತ ಹೇಳ್ತಾ ಇದ್ದೀರಿ? ಮೊದಲನೇದಾಗಿ ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಅಂತೆ. ಯಾಕಂತ ಹೇಳಿದರೆ ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ, ಅದು ನೋಡಿ, ಎಕ್ಸಾಕ್ಟ್ ಟೈಮಿಂಗ್ ನೋಡಿ. ಮಧ್ಯಾಹ್ನದ ಈ ಸೆಷನ್ ಅಧಿವೇಶನ ಶುರು ಆಗಿದ ಮೇಲೆ ಮಾನ್ಯ ಗೃಹ ಸಚಿವರು ಇನ್ನೇನು ಹೇಳಿಕೆ ಕೊಡೋಕ್ಕಿಂತ ಮುಂಚೆನೆ, ಜಸ್ಟ್ ಒಂದು 1 hour 2 hour ಬಿಫೋರ್, ಹೊರಗಡೆ DK ಶಿವಕುಮಾರ್ ಅವರು ಹೇಳ್ತಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 24 ಕೊಲೆ ಮಾಡಿದ್ದಾರೆ ಅಂತೇಳಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಮಾತನ್ನು DK ಶಿವಕುಮಾರ್ ಹೇಳಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತಹ ಮಾತನ್ನು ಸದನದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ, ಅದು ಕೂಡ ತುಂಬ ಗೇಲಿಯಾಗಿ ಮಾಡಿದ್ದಾನೆ. ಅವ್ರಿಗೆ ಗೊತ್ತಾಗುತ್ತೆ ಮುಂಚೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಗೇಲಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ ಸುಳ್ಳನ್ನ ಸದನದಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಬಿಡಿ, ಆರ್ ಅಶೋಕ್ ಅವ್ರಿಗೆ ಬುದ್ಧಿ ಅಷ್ಟೇ ಅಂತ ಎಲ್ರಿಗೂ ಗೊತ್ತಿದೆ. ನನಗೆ ಖೇದ ಅನಿಸಿದ್ದು, ಮಾನ್ಯ ಸುರೇಶ್ ಕುಮಾರ್ ಅವರು, ನಮ್ಮ ಹಿರಿಯರಾದಂಥ ಸುರೇಶ್ ಕುಮಾರ್ ಅವರು ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ 24 ಕೊಲೆ ಮಾಡಿದಂಥ ಆರೋಪ ಮಾಡಿದ್ದಾರೆ ಅಂತೇಳಿ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ರೀ, ನಾನು ಅವ್ರನ್ನ ಬಹಳ ಪ್ರಜ್ಞಾವಂತಿಕೆ ಇರೋರು ಮತ್ತು ಬಹಳ ಆಲೋಚನೆ ಮಾಡಿ ಮಾತನಾಡುವಂತಹ ಒಬ್ಬ ಪ್ರಬುದ್ಧ ಶಾಸಕ, ಪ್ರಬುದ್ಧ ವಿಧಾನಸಭೆಯ ಪಟು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇವತ್ತೆಲ್ಲವೂ ಕೂಡ ಸುಳ್ಳು ಮಾಡಿದ್ರು. ತುಂಬ ಬೇಜಾರತ್ತೆ ನಮಗೆ. ಯಾಕಂತ ಹೇಳಿದರೆ, ಅವರು ಯಾವ ವಿಡಿಯೋದ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, 2023 ಅಸೆಂಬ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ ಇಲ್ಲಿಯ ಮಾನ್ಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರು
ತುಂಬಿದ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಗೇಲಿ ಮಾಡ್ತಾ ಮಾಡ್ತಾ ಕೆಟ್ಟದಾಗಿ ಬೈಬೇಕಾದ್ರೆ ಸಿದ್ದರಾಮಯ್ಯ 24 ಕೊಲೆ ಮಾಡಿಸಿದಾನೆ ಅಂತೇಳಿ ತುಂಬ ಹಗುರವಾಗಿ ಮಾತಾಡಿದರು. ಹೀಗಾಗಿ ಯಾರು ಇಲ್ಲಿದ್ದಂತಹ ಅತ್ಯಂತ ಬಹಳ ಪ್ರಭಾವಿ ನಾಯಕರು ಬಂಗೇರ ಅವರು, ವಸಂತ್ ಬಂಗೇರ ಅವರಿಗೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರು ಫಾಲೋವರು. ಅವರು ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ, ನೋಡಿ ಹರೀಶ್ ಪೂಂಜಾ ಎಷ್ಟು ಲೂಸ್ ಟಾಕ್ ಮಾತಾಡ್ತಾ ಇದ್ದಾನೆ, ಸ್ವಲ್ಪ ನೀವು ಹೇಳಿ ಅದನ್ನು ಒಂದು ಇದು ಮಾಡಿ ಕೌಂಟರ್ ಮಾಡಿ ಅಂತ ಹೇಳ್ತಾರೆ ಅವರು. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನು ಹೇಳ್ತಾರೆ, ಒಂದು ಪ್ರೆಸ್ ಮೀಟನ್ನು ಕರೆದು ಅವರು ಮನೆಯಲ್ಲಿ ನೋಡಿ ಈ ಶಾಸಕರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು, ಅವರು ನಮ್ಮ ಶಾಸಕರಾಗಿರೋದ್ರಿಂದ ತಾಲೂಕಿನ ಪ್ರಥಮ ಪ್ರಜೆ ಆಗಿರೋದ್ರಿಂದ ಅವ್ರ ಮಾತನ್ನು ನಾವು ನಂಬಲೇಬೇಕಾಗುತ್ತೆ. ಹೀಗಾಗಿ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯ ಹೊರಗಡೆ ಬಂದರೆ ಕೊಲೆ ಮಾಡಿದರೆ ಸಿದ್ದರಾಮಯ್ಯನವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದಕ್ಕೆ ಬೇಕಾದಂತಹ ಸ್ಪಷ್ಟೀಕರಣವನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿದ್ದಾರೆ. ಅಲ್ಲದೆ 2 ವರ್ಷ ಹಿಂದೆ ಆದಂತಹ ಪ್ರಕರಣ ಆದರೆ ಮಾತಾಡಿದ್ದು ಅದನ್ನು ಫೋರ್ಜ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಫೋರ್ಜ್ಡ್, ಇದು ಅಪರಾಧ. ಅದನ್ನು ವೆರಿಫೈ ಮಾಡಿಕೊಳ್ಳಾರ್ದೇ ಸದನದಲ್ಲಿ ಗಂಭೀರ ಚರ್ಚೆ ಆಗಬೇಕಾದಂಥ ಸಂದರ್ಭದಲ್ಲಿ ಇಂಥ ಸುಳ್ಳು ಆಧಾರದ ಮೇಲೆ ಮಾತಾಡ್ತಾ ಇದ್ದಾರಲ್ಲ ಇವರು. ಇಂಥ ಗಂಭೀರ ಚರ್ಚೆಯಲ್ಲಿ ಇವರು ಯಾವುದೋ ಒಂದು ಸುಳ್ಳು ಟ್ರೋಲ್ ಮಾಡೋದನ್ನು ಅದನ್ನು ಸೀರಿಯಸ್ ಆಗಿ ತಗೊಂಡು ಸದನದಲ್ಲಿ ಮಾತಾಡೋದು ಒಂದೇ ಅಲ್ಲ, ಅದರ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆ ನಿಜವಾಗಲೂ ಕೂಡ ಗೃಹ ಸಚಿವರ ಒಂದು ಪ್ರಜ್ಞಾವಂತಿಕೆಯನ್ನು, ಮಾನ್ಯ ಮುಖ್ಯಮಂತ್ರಿಗಳ ಪ್ರಜ್ಞಾವಂತಿಕೆಯನ್ನು ಇಡೀ ನಾಡು ಮೆಚ್ಕೋಬೇಕು. ಇಡೀ ನಾಡು ಮೆಚ್ಚುವಂಥ ಕೆಲಸವನ್ನು ಇವತ್ತು ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ತಪ್ಪು ಮಾತಾಡಿದರೆ ಖಂಡಿತ ಅರೆಸ್ಟ್ ಮಾಡುವಂಥ ಪವರ್ಸ್ ಇದೆ, ಅದನ್ನು ಯಾರು ತಡೆಯೋಕ್ಕಾಗೋದಿಲ್ಲ, ನಾವಾಗಲಿ ಯಾರೇ ಆಗಲಿ. ಆದರೆ ಸುಳ್ಳು ಟ್ರೋಲ್ಗಳನ್ನು ಆಮೇಲೆ ಅದನ್ನು ಟಿ ವಿ ಚಾನಲ್ನವ್ರು ಕ್ಯಾರಿ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಟ್ಲೀಸ್ಟ್ ಒಂದು ವೆರಿಫೈ ಮಾಡೋಕ್ಕಾಗಲ್ವಾ ಇವರಿಗೆ? ಇನ್ನೊಂದು, ಭೀಮಾ ಏನೋ ತಪ್ಪು ಒಪ್ಕೊಂಡ್ಬಿಟ್ಟಂತೆ, 3 ಜನ ಯಾರೋ ತಮಿಳ್ನಾಡಿಗೆ ಚೆನ್ನೈಗೆ ಹೋಗಿ ಕರ್ಕೊಂಡು ಬಂದ್ರಂತೆ, ಹೆದರಿಸಿದ್ರಂತೆ, ಹೆದರಿಸಿ ಹೇಳಿಕೆ ಕೊಡೋಕೆ ಹೇಳಿದ್ರಂತೆ. ಇದನ್ನೆಲ್ಲ ಈ ಕಥೆಗಳನ್ನು, ಈ ಸಿನಿಮಾ ಸ್ಟೋರಿಗಳನ್ನು ಸುವರ್ಣ ಚಾನಲ್ ಮತ್ತು TV9, TV9 ಅವರು ಇವ್ರಿಗೆ ಯಾಕೆ ಈ ಥರ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಆ ಥರ ನೋಡಿ SIT ತನಿಖೆ ಚಾಲ್ತಿಯಲ್ಲಿರಬೇಕಾದ್ರೆ ಈ ಸುಳ್ಳು, ಆಮೇಲೆ ಇನ್ನೊಂದು ಹೇಳ್ತಿ ಏನು ಸೋಮನಾಥ್ ನಾಯಕರು ಇದು ಮಾಡಿದ್ರಂತೆ, ಯಾರೋ ಹಿಂದಿದಾರಂತ ಹೇಳಿ ಯಾಕೆ ಇಷ್ಟೊಂದು ಸುಳ್ಳು ಕಥೆಗಳನ್ನು ಹೇಳ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹಳ ಮುಖ್ಯವಾದಂಥದ್ದು ಇವತ್ತಿನ ಇಡೀ ಸದನದಲ್ಲಿ ಚರ್ಚೆ ಆಗಿದ್ದು ಮತ್ತು ಒಂದು ಬಹುಮುಖ್ಯವಾದಂತಹ ಕಣ್ತೆರೆಸುವಂತಹ ಬೆಳವಣಿಗೆ. ಅದಕ್ಕೆ ನಾವು ಗೃಹ ಸಚಿವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ನೀವು ಅನ್ಕೋಬಹುದು ಏನು ಒಂದ್ಸರಿ ಬೈತೀರಿ ಒಂದ್ಸರಿ ಹಿಂಗಂತೀರಿ ಅಂತೇಳಿ, ಆದರೆ ವೈಯಕ್ತಿಕ ದ್ವೇಷ ನಾವು ಯಾರ ಮೇಲೆ ಕೂಡ ಇಟ್ಟಿಲ್ಲ. ಈ ಕಾಮಾಂಧರು, ಅವರ ಜೊತೆಗೆ ಇದ್ದಂತಹ ಅತ್ಯಾಚಾರಿಗಳು, ಅವ್ರಿಗೆ ಮೇಲೆ ಇಷ್ಟೇ ನಮ್ಮ ದ್ವೇಷ. ಉಳಿದವ್ರು ಯಾರ ಮೇಲೂ ಕೂಡ ನಮ್ದು ವೈಯಕ್ತಿಕ ದ್ವೇಷ ಇಲ್ಲ. ಇವತ್ತು ಗೃಹ ಸಚಿವರು ನಾನು ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತಾರಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಅವರು ಇಷ್ಟು ದಿನ ಹೇಳ್ತಾ ಇದ್ರಲ್ಲ, ಏನೂ ಇಲ್ಲ, ಸ್ವಲ್ಪ ಸೈಲೆಂಟ್ ಆಗಿರುತ್ತೆ, ಸಾರಿ, ಏನೂ ಇಲ್ಲ, ಗುಂಡಿಯಲ್ಲಿ ಏನೂ ಇಲ್ಲ, ದೇವಸ್ಥಾನಕ್ಕೆ ಅಪಪ್ರಚಾರ, ದೇವಸ್ಥಾನದ ಮೇಲೆ ಅಪಪ್ರಚಾರ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲರಿಗೂ ಕೂಡ ಅತ್ಯಂತ ಪ್ರಬುದ್ಧವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರು ಹೇಳಿದ್ದು ನಮಗೆ ತುಂಬ ಇಷ್ಟ ಆಗಿದ್ದು ಏನು ಅಂತ ಹೇಳಿದರೆ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರೆ ಅವರ ಮೇಲೇನೂ ಕೂಡ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದು ನಮಗೆ ತುಂಬ ಇಷ್ಟ ಆಯಿತು. ಏನೂ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಶಂಕದಿಂದ ಬಂದ್ರೇ ತೀರ್ಥ, ನಮ್ಗೆ ಗೊತ್ತಿತ್ತು ಒಳ್ಳೆ ತೀರ್ಮಾನ, ಒಳ್ಳೆ ಬೆಳವಣಿಗೆ, ಇವ್ರು ಎಷ್ಟೇ ಬೈದರೂ ಕೂಡ ಒಂದು ದಿನ ಆಗೇ ಆಗತ್ತೆ. ಇವತ್ತು ಪ್ರಾಯಶಃ ಒಂದು ಹಂತದ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ರು ಅವರು? ಏನೂ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ,
ಒಂದು ಪಾಯಿಂಟಲ್ಲಿ ಒಂದು ಕಳೆಬರ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ, ಇನ್ನೊಂದರಲ್ಲಿ ಮೂಳೆಗಳು ಸಿಕ್ಕಿದೆ. ಆನಂತರ ಇನ್ನೂ ಅನೇಕ ಕಡೆಗಳಲ್ಲಿ ಈ ಏನು ಲ್ಯಾಟರೈಟ್ ಸಾಯಿಲ್, ಕೆಂಪು ಮಣ್ಣು ಇರತಕ್ಕಂಥ ಪ್ರದೇಶದಲ್ಲಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮೂಳೆಗಳು ಬೇಗ ಸವೆದು ಹೋಗಿ ಡಿಕಂಪೋಸ್ ಆಗಿರ್ತದೆ, ಮಣ್ಣಿನ ಜೊತೆಗೆ ಸೇರಿರ್ತದೆ. ಅಂಥ ಪ್ರದೇಶಗಳಲ್ಲಿ DNA ಅನಲೈಸಿಸ್, ಫಾರೆನ್ಸಿಕ್ಸ್ ಅನಲೈಸಿಸ್ ಮಾಡೋದ್ರ ಸಲುವಾಗಿ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಬರೋದ್ರವರೆಗೆ ವೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟೊಂದು ಪ್ರಬುದ್ಧವಾದಂಥ ಮಾತನ್ನು ಹೇಳಿದ್ದಾರೆ. ಏನೂ ಇಲ್ಲ ಅಂತ ಹೇಳ್ತಿರಲ್ಲ. ಸುಳ್ಳು ಸುದ್ದಿ, ಇಷ್ಟು ದಿನಗಳವರೆಗೆ ಸುಳ್ಳು ಸುದ್ದಿ ಪ್ರಚಾರ ಮಾಡಿದವ್ರಿಗೆ ಉತ್ತರ ಕೊಡ್ತೀರಾ? ಈಗ ಇದನ್ನು ಪ್ರಸಾರ ಮಾಡ್ತೀರಾ? ಸುಳ್ಳು ಬರಿತಾ ಇದ್ರಲ್ಲ, ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಕೂಡ ನ್ಯೂಸ್ ಕಂಟೆಂಟ್ ರೈಟರ್ ಬರಿತಾ ಇದ್ರು ಸುಳ್ಳು. ಕೊಡಿ ಇದಕ್ಕೆ ಉತ್ತರನ. ಏನೂ ಇಲ್ಲ ಅಂದವರು ಅನೇಕ ಕಡೆಗಳಲ್ಲಿ. ಯಾಕಂತ ಹೇಳಿದ್ರೆ ಈ 15, 20, 30 ವರ್ಷ ಆದಮೇಲೆ ಅದು ಪೂರ್ತಿಯಾಗಿ ಸೌದು ಹೋಗಿರ್ತದೆ, ಕರಿಗೆ ಹೋಗಿರ್ತದೆ. ಅದರಲ್ಲಿ ಚಿಕ್ಕ ಮಕ್ಕಳದಿತ್ತಂತ ಹೇಳಿದ್ರೆ ಕಂಪ್ಲೀಟ್ ಡಿಕಂಪೋಸ್ ಆಗಿರ್ತದೆ ಡೆಡ್ ಬಾಡಿ. ಅಂಥ ಪ್ರದೇಶದಲ್ಲಿ DNA ಟೆಸ್ಟಿಗೆ ಕೊಡಬೇಕಾಗತ್ತೆ. ಆ ಕೆಲಸವನ್ನು ಮಾಡಿದ್ದಾರೆ. ಬುರುಡೆ ಎಲ್ಲಿಂದ ತಂದು ಕೊಟ್ಟಂತೆ, ಯಾರೋ ತಂದು ಕೊಟ್ಟರಂತೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಿಗೂ ಉತ್ತರ ಕೊಟ್ಟಿದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲಿಂದ ಬುರುಡೆ ತೆಗೆದುಕೊಂಡು ಬಂದ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ದಯವಿಟ್ಟು ಆ ವರದಿ ಬರಬೇಕು. ಅವಾಗ ಇನ್ನೂ ಕಣ್ತಿರ್ತಾರೆ. ಪ್ರತಿದಿನ ಸುಳ್ಳು ಹೇಳೋರಿಗೆ ದಯವಿಟ್ಟು ಇವರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಏನೂ ಇಲ್ಲ. ಆಮೇಲೆ ಮಾಧ್ಯಮಗಳಲ್ಲಿ ಷಡ್ಯಂತ್ರ ಅಂತ ಹೇಳ್ತಾರಲ್ಲ, ಷಡ್ಯಂತ್ರ ಅದು ಸತ್ಯ ಅಲ್ಲ ಅಂತ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ. ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ಸಾಕಷ್ಟು ಇದು ಬೇಕಾಗಿತ್ತು ಅಂದ್ರೆ ನಿಮಗೆ ಷಡ್ಯಂತ್ರ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರತಿದಿನ ಈ ನಕಲಿ ದೇವಮಾನವ, ಅವರ ತಮ್ಮ, ಅವನ ಕುಟುಂಬಕ್ಕೆ ದಿನಂಪ್ರತಿ ಉರುಳು ಸುತ್ಕೊಳ್ತಾ ಇದೆ, ಬಳ್ಳಿ ಸುತ್ಕೊಳ್ತಾ ಇದೆ. ಅಲ್ಲ ರೀ, ನಿನ್ನೆ ನಾವು ಸಾಯಂಕಾಲ ಮಾಡಿದ ಪ್ರೆಸ್ ಮೀಟ್ನಲ್ಲಿ ಅದಕ್ಕಿಂತ ಮುಂಚೆ ಜಯಂತ್ ಅವರು ದೂರು ಕೊಟ್ಟಿದ್ದಾರೆ. ಲಾಡ್ಜಿಂಗ್ನಲ್ಲಿ ಮಹಿಳೆಯ ಕೊಲೆ ಆಗಿದ್ರ ಬಗ್ಗೆ ತನಿಖೆ ಯಾಕೆ ಮಾಡಿಲ್ಲ ಅಂದಾಗ ಇನ್ನೂ ಸಿಕ್ಕಾಕೊಂಡು ಇವತ್ತು ಈ ಡ್ರಾಮಾ ಮಾಡಿದ್ದಾರೆ. ಇಷ್ಟು ದಿನ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರು. ಇವತ್ತೇನು ಹೇಳಕ್ಕೆ ಸ್ಟಾರ್ಟ್ ಮಾಡಿದರು? ಅರೆಸ್ಟ್ ಅಂತೆ, ಆದಂತೆ ಈದಂತೆ. ಇಷ್ಟು ವರ್ಷ ಬರೀ ಇದನ್ನೇ ಮಾಡ್ತಾನೆ ಬಂದರು. ಆನೆ ಮಾವುತನ ಪ್ರಕರಣದಲ್ಲಿ ಇವತ್ತು ಅವ್ರು ಹೋಗಿದ್ದಾರೆ. ಒನ್ಸ್ ಅಗೇನ್ ಇದನ್ನು ಮರು ತನಿಖೆ ಮಾಡಿಸಿ ಅಂತೇಳಿ ಬೆಳಗ್ಗೆ 10 ಗಂಟೆಗೆ ಹೋಗಿದ್ದಾರೆ. ಸ್ಟಾರ್ಟ್ ಮಾಡಿದ್ರು ನ್ಯಾರೇಷನ್ಸ್, ಕತೆ ಬರೆಯೋದು, ಕಾಲ್ಪನಿಕ ಕತೆ ಬರೆಯೋದು. ಆನೆ ಮಾವುತನ ಪ್ರಕರಣದಲ್ಲಿ ಜಡ್ಜಿ ಕೊಂದಿದ್ದಾರೆ. ಆದರೂ ಕೂಡ ಆಮೇಲೆ ಅದೇ ನಕಲಿ ದೇವಮಾನವನ ಹೆಸರು ಹಾಕಿ, ಅವರ ತಮ್ಮನ ಹೆಸರಾಗಿ ಏನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ 12 ವರ್ಷದ ಹಿಂದೆ. ಈಗಲ್ಲ, ಅಂಥವನನ್ನು ದೇವಮಾನವ, ನಡೆದಾಡುವ ದೇವ, ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಪರೇಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಅಂಥೇಳಿ. ಯಾವನಾದರೂ ಅಪಪ್ರಚಾರ ಮಾಡಿದರೆ ನಾವು ಧರಣಿ ಕೂತ್ಕೊಳ್ತೇವೆ, ನಾವು ಸತ್ಯಾಗ್ರಹ ಮಾಡ್ತೇವೆ, ನಾವು ಹೋರಾಟ ಮಾಡ್ತೇವೆ. ಧರ್ಮಸ್ಥಳಕ್ಕೆ ಏನಾದರೂ ಅಪಪ್ರಚಾರ ಮಾಡಿ ನೆನಪಿಟ್ಕೊಳ್ಳಿ. ಏನೂ ಇಲ್ಲ. ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಸಾಯಂಕಾಲದ ಹೊತ್ತಿಗೆ ಪಾಸ್ ಆಗಿದೆ. ಓಕೆ, ಸಾಯಂಕಾಲದ ಹೊತ್ತಿಗೆ ಇನ್ನೊಂದು ಡ್ರಾಮಾ ಮಾಡಕ್ಕೆ ಬಂತು. ಈ ಏನು 339 ಯೂಟ್ಯೂಬ್ಗಳ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ನಮ್ಮೆಲ್ಲರ ಮೇಲೆ, ಒಟ್ಟು 339 ಜನರ ಮೇಲೆ ಈ ಪ್ರಕರಣದ ಬಗ್ಗೆ, ಹೂತಿಟ್ಟ ಶವಗಳ ಪ್ರಕರಣದ ಬಗ್ಗೆ ಮಾತಾಡಲೇಬಾರದು ಅಂತ ಇಂಜೆಕ್ಷನ್ ತಗೊಂಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿನೂ ಕೂಡ ಏನೋ ಅದು ಸ್ಕ್ವಾಶ್ ಆಗಿತ್ತು. ಈ ಲೋಯರ್ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಮುಖಭಂಗ ಆಯಿತು. ಅಲ್ಲಿ ಹೇಳಿ ಸೈಲೆಂಟ್ ಆಗಿ. ಅದನ್ನು ನೋಟಿಸ್ ಸರ್ವ್ ಮಾಡ್ತೀವಿ ಅಂತ ಹೇಳ್ಕೊಂಡು ಇಬ್ಬರು ಬಂದರು. ಇಬ್ಬರು ಅಡ್ವೊಕೇಟು ಯಾರಿಗೂ ಗೊತ್ತಿಲ್ಲ. ಅಡ್ವೊಕೇಟ್ ಅಂತ ಹೇಳಿದ್ರೆ ಕೋರ್ಟ್ ಹಾಕ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಬಂದ ಕೂಡಲೇ ಅದಿಲ್ಲ ಅಂತ ಹೇಳಿದ್ರೆ ID ಕಾರ್ಡ್ ತೋರಿಸ್ತಾರೆ. ನೇರವಾಗಿ ಬಂದು ಇದನ್ನು ನೀವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಏನಾಗುತ್ತೆ,
ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ಕೊಳ್ಳಿ, ಅದೊಂದು ಹೆದರಿಕೆ ಹಾಕ್ದಂಗೆ ಆಗುತ್ತೆ. ಈ ಥರ ಯಾಕ್ರಿ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ಕೊಳ್ಳಿ ಸಿಕ್ಕಾಪಟ್ಟಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಐ ಡಿ ಕಾರ್ಡ್ ಎಲ್ಲಿ ಅಂತ ಕೇಳಿದರೆ ಐ ಡಿ ಕಾರ್ಡ್ ತೋರಿಸೋದಿಲ್ಲ, ಐ ಡಿ ಕಾರ್ಡೇ ತೋರಿಸೋದಿಲ್ಲ. ಕೋರ್ಟ್ ಎಲ್ಲಿ ಅಂತ ಹೇಳಿದರೆ ಆಯಿತು ಕೋರ್ಟ್ ತೊಗೊಂಡು ಬರ್ತೀವಿ ಅಂತ ಕಾರಿಗೆ ಹೋಗ್ತಾರೆ, ಕಾರಿಗೆ ಹೋಗಿ ಸುಮ್ಮನೆ ಬರ್ತಾರೆ, ನಾವು ಕೋರ್ಟು ತಂದಿಲ್ಲ, ಐ ಡಿ ಕಾರ್ಡ್ ಇಲ್ಲ, ಜೋರಾಗಿ ಗಲಾಟೆ ಮಾಡ್ತಾರೆ. ಇದು ವೀರೇಂದ್ರ ಜೈನ್ ಅವರ ಒಂದು ಟೀಮ್. ರಾಜಶೇಖರ್ ಹೆಸರು ಹೇಳ್ತಾರೆ. ಯಾರು ರಾಜಶೇಖರ್? ಯಾರಿಗೆ ಗೊತ್ತು ರಾಜಶೇಖರ್ ಯಾರು ಅಂತ? ಯಾರಿಗೆ ಗೊತ್ತು? ಏನಂದ್ರೆ ಅವ್ರ ಹೆಸರು ಹೇಳಿದ್ಕೊಳ್ಳೆ ಮನೆಯೊಳಗೆ ಬಿಟ್ಕೊಡ್ಬೇಕಾ? ಮನೆಗೆ ಬಂದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ಬಂದು ಜೋರಾಗಿ ಮಾತಾಡ್ತಾ ಇದ್ದಾರೆ. ಆ ನಂತರ ಇಲ್ಲಿ 112 ಬಂದ ಮೇಲೆ ಸ್ವತಃ ಅವರೇ ಹೇಳಿದ್ದಾರೆ ಇಲ್ಲೇನು ನಮಗಾಗಿಲ್ಲ, ನಾವು ಸರಿಯಾಗಿದ್ದೀವಿ ಅಂತೇಳಿ. ಅವ್ರು ಮತ್ತೆ ಕೂಡಿಸಿ ನೀರು ಕೊಟ್ಟು ಕಳಿಸಿದ್ರು ಕೂಡ ಬೆಳ್ತಂಗಡಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ನಮಗೆ ಏನೋ ಬೆದರಿಕೆ ಹಾಕಿದ್ರು, ಅದು ಹಾಕಿದ್ರು, ಹೊಡೆದ್ರು ಬಡದ್ರು, ಬೆಳ್ತಂಗಡಿಗೆ ಹೋಗಿ ಹೇಳ್ತಾರೆ. ಎಂಥ ಸುಳ್ಳಿನ ಕಂತೆಗಳನ್ನು ಇವ್ರು ಮಾಡ್ತಾರೆ, ಇದು ಜನರಿಗೆ ಗೊತ್ತಾಗಬೇಕು. ಅದಕ್ಕೆ ನೋಡಿ, ಇಷ್ಟು ವರ್ಷ ಮಾಡಿದ ಟೆಕ್ನಿಕ್ಗಳನ್ನು ಈಗ ಮಾಡ್ತಾ ಇದ್ದಾರೆ. ಬಹುಶಃ ಅದು ಅವ್ರಿಗೆ ಸಿಕ್ಕಾಕೊಂಡ ಮೇಲೆ, ಬಲೆಯಲ್ಲಿ ಸಿಕ್ಕಾಕೊಂಡ ಮೇಲೆ ಒದ್ದಾಡುತ್ತಂತೆ. ಇವರು ಇಡೀ ದಿನ ಮಾಡಿದಂಥ ಹೈಡ್ರಾಮಾ ಒಂದು ಮೇಲೆ ಒಂದು ಸುಳ್ಳುಗಳನ್ನು ನೋಡಿದರೆ ಇವರು ಎಷ್ಟು ಕಂಗೆಟ್ಟು ಹೋಗಿದ್ದಾರೆ, ಇವರು ಎಷ್ಟು ಭಯ ಪಟ್ಕೊಂಡಿದ್ದಾರೆ. ಇಡೀ ಜಗತ್ತಿಗೆ ನ್ಯಾಯ ಕೊಡಿಸುತ್ತೇವೆ ಅಂತ ಹೇಳೋದವರು ತಮ್ಮ ಅನ್ಯಾಯದ ಬಲೆಯಲ್ಲಿ, ತಾವೇ ಮಾಡಿದಂತಹ ಅನ್ಯಾಯದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ಅದು ಒದ್ದಾಟ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ಇದ್ರಲ್ಲ, ಇವತ್ತು ಇಡೀ ಜಗತ್ತಿಗೆ ಗೊತ್ತಾಯಿತು ಏನೂ ಇಲ್ಲ ಅನ್ನೋ ತಲೆಯಲ್ಲಿ ಏನೂ ಇಲ್ಲ. ಸತ್ಯ ಎದುರಿಸುವಂಥ ಗುಂಡಿಗೇನೂ ಇಲ್ಲ, ಅವ್ರ ತಲೆಯಲ್ಲಿ ಏನೂ ಇಲ್ಲ. ಇನ್ನೂ ಸಾಕಷ್ಟು ರಹಸ್ಯಗಳು ಸೌಜನ್ಯ ಹೋರಾಟದಿಂದ ಬಯಲಾಗಲಿಕ್ಕಿದೆ. ಅನೇಕ ಅಮಾಯಕರು ಬರ್ತಾ ಇದ್ದಾರೆ. ನಾವು ಮಕ್ಕಳನ್ನು ಕಳ್ಕೊಂಡಿದ್ದೀವಿ, ತಂಗಿಯನ್ನು ಕಳ್ಕೊಂಡಿದ್ದೀವಿ, ದೂರು ಕೊಡ್ತಾ ಇದ್ದಾರೆ. ಅದನ್ನು ನೋಡೋಕ್ಕೆ, ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಭಯ ಕಾಡ್ತಾ ಇದೆ. ಅದಕ್ಕೆ ಏನೂ ಇಲ್ಲ ಏನೂ ಇಲ್ಲ ಅಂಥೇಳಿ ಕೃತಕವಾದ ದೇವಸ್ಥಾನಕ್ಕೆ ಅಪಪ್ರಚಾರ ಅಂತ ಮಾಡಿ ಮೊನ್ನೆ ಒಬ್ಬರು ಒಂದು ಅರ್ಜಿ ಹಾಕಿದ್ದಾರೆ. ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಬ್ಬರು ಭಕ್ತರು, ದೇವಸ್ಥಾನದ ಪರಮ ಭಕ್ತರು, ನಾವು ವರ್ಷಕ್ಕೆ 5-6 ಸಾರಿ ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುವಂತಹ ಶ್ರದ್ಧಾಳುಗಳು ನಾವು. ಆದರೆ ಈ ಅತ್ಯಾಚಾರಿ ಕೊಲೆಗಡಕ ಆರೋಪಿಗಳು ದೇವಸ್ಥಾನದ ಹೆಸರನ್ನು ಉಪಯೋಗ ಮಾಡಿ ತಾವು ಸುರಕ್ಷಿತವಾಗಿ ಇರೋದರಿಂದ ದೇವಸ್ಥಾನವನ್ನು ಗುರಾಣಿಯಾಗಿ ಬಳಸ್ಕೊಳ್ತಾ ಇರೋದು ನಿಜವಾದ ಭಕ್ತರಾದಂತಹ ನಮಗೆ ನೋವಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣದ ಅಂದರೆ ಕ್ರೈಮ್ ನಂಬರ್ 39/2025 ಹೂತಿಟ್ಟ ಶವಗಳನ್ನು ಮೇಲೆತ್ತುವ ಪ್ರಕರಣದಲ್ಲಿ ಆರೋಪಿಗಳು ಮತ್ತು ಅವರ ಬೆಂಬಲಿಗರು ಹೆಸರು ಕೂಡ ಹಾಕಿದ್ದಾರೆ. ಈಗ ಏನೇನು ದೊಡ್ಡ ದೊಡ್ಡ ಇದನ್ನು ಮಾಡ್ತಾ ಇದ್ರಲ್ಲ ಅವರೆಲ್ಲರ ಹೆಸರು ಹಾಕಿದ್ದಾರೆ. ನಕಲಿ ದೇವಮಾನವನ ಹೆಸರು ಹಾಕಿದ್ದಾರೆ, ಅವನ ಬೆಂಬಲಿಗರ ಹೆಸರು ಹಾಕಿ ಇವರು ಯಾರು ಕೂಡ ಅಂದರೆ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ, ಯಾಕಂತೇಳಿದರೆ ಅದರಲ್ಲಿ ವೀರೇಂದ್ರ ಹೆಗ್ಗಡೆ ಅವರೇ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರ್ದು. ಅವರ ಬೆಂಬಲಿಗರು, ಅವರನ್ನು ರಕ್ಷಣೆ ಮಾಡುವಂಥ ಬೆಂಬಲಿಗರು ಕೂಡ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರ್ದು ಅಂಥೇಳಿ ಪೆಟಿಷನ್ ಫೈಲ್ ಮಾಡಿದ್ದಾರೆ. ನೋಟಿಸ್ ಕೂಡ ಇಶ್ಯೂ ಆಗಿದೆ ನ್ಯಾಯಾಲಯದಿಂದ. ಇದು ನಿಜವಾದ ಭಕ್ತಿ, ಭಕ್ತರ ಅಭಿಪ್ರಾಯ. ನಿಜವಾದ ಭಕ್ತರು ಹೇಳ್ತಾ ಇದ್ದಾರೆ. ನಮ್ಮಂತಹ ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಭಕ್ತರು ಹೇಳ್ತಾ ಇದ್ದಾರೆ, ಇವರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಯಾಕೆ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ನಿಜವಾದ ಭಕ್ತರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಕೋರ್ಟಿಗೆ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ, ನೋಟಿಸ್ ಕೂಡ ಇಶ್ಯೂ ಆಗಿದೆ. ಸ್ವತಃ ವೀರೇಂದ್ರ ಹೆಗ್ಗಡೆ ಅವರೇ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಬಾರದು, ಅವರು ಅವರ ಪರಿವಾರದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ಅವರ ಮೇಲಿನ ಆರೋಪದಿಂದ ಜಾರಿಕೊಳ್ಳೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಪರಮ ಪವಿತ್ರ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರದು ಅಂತೇಳಿ ಮಾನ್ಯ ನ್ಯಾಯಾಲಯ ನೋಟಿಸ್ ಇಶ್ಯೂ ಮಾಡಿದೆ. ಇದು ಗೊತ್ತಿರಲಿ ಎಲ್ಲರಿಗೂ. ಯಾಕಂತ ಹೇಳಿದ್ರೆ ನಿಜವಾದ ಹೋರಾಟ ಇದು, ನಿಜವಾದ ಭಕ್ತರ, ಮಂಜುನಾಥ ಸ್ವಾಮಿಯ ಭಕ್ತರ ಹೋರಾಟ ಇದು. ನೂರಾರು ಹೆಣ್ಣು ಮಕ್ಕಳು ಕೊಲೆಯಾಗಿ ಹೋಗಿದ್ದಾರೆ. ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದೆ.
ಇವರಿಗೆ ಯಾರಿಗೂ ಈ ಸದನದಲ್ಲಿ ಸುರೇಶ್ ಕುಮಾರ್ ಅವ್ರಿಗಾಗಲಿ ಆರ್ ಅಶೋಕ್ ಅವ್ರಿಗಾಗಲಿ, ಆರ್ ಅಶೋಕ್ ಅವರೇ ಗೃಹ ಸಚಿವರಾಗಿದ್ದಾಗ 2012ರಲ್ಲಿ ಸೌಜನ್ಯಾಳ ಬರ್ಬರ ಅತ್ಯಾಚಾರ, ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆದಾಗ ಇದೇ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರು. ಇದೇ ಆರ್ ಅಶೋಕ್ ಆರೋಪಿಗಳನ್ನ ರಕ್ಷಣೆ ಮಾಡಿದ್ರು. ಡಬಲ್ ಮರ್ಡರ್ ಕೇಸಲ್ಲಿ ಕೂಡ ಇದೇ ಆರೋಪಿಗಳನ್ನ ರಕ್ಷಣೆ ಮಾಡಿದ್ದೆ ಆರ್ ಅಶೋಕ್. ಅದರ ಸಲುವಾಗಿ ಎಲ್ಲಿ ಏನಾದ್ರು ತಮ್ಮ ಬುಡಕ್ ಬಂದ್ಬಿಡ್ತದೆ ಅಂತ ಹೇಳಿ ಇವತ್ತು ಭಯಂಕರವಾಗಿ ಡ್ರಾಮಾ ಆಡ್ತಾ ಇದ್ದಾರೆ ಸದನದಲ್ಲಿ. ಅವರಿಗೂ ಉತ್ತರ ಸಿಗುತ್ತೆ, ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುತ್ತೆ. ಅವರನ್ನು ಕೂಡ ಒಂದು ದಿನ SIT ತನಿಖೆ ಮಾಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಅದರ ಸಲುವಾಗಿ SITಯನ್ನು ನಿಲ್ಲಿಸೋ ಸಲುವಾಗಿ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಆದಂತ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ. ನಾಚಿಕಾಗಬೇಕು ಅವ್ರಿಗೆ. ಏನೂ ಇಲ್ಲ, ಏನೂ ಇಲ್ಲ, ಅಪಪ್ರಚಾರ ಅಪಪ್ರಚಾರ, ಏನೂ ಇಲ್ಲ ಅಂದವ್ರ ತಲೆ ಏನೂ ಇಲ್ಲ. ಸತ್ಯ ಎದುರಿಸುವಂತಹ ಗುಂಡಿಗೇನೂ ಇಲ್ಲ. ಗುಂಡಿಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸತ್ಯವನ್ನು ಎದುರಿಸುವಂತಹ ಗುಂಡಿಗೇನೂ ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಸೌಜನ್ಯಳ ಹೋರಾಟ ಅಷ್ಟು ಸುಲಭವಾಗಿ ತಿಳ್ಕೊಳಕ್ ಹೋಗಬೇಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಬಗ್ಗೆ ಗೇಲಿ ಮಾಡಿದ್ರಲ್ಲ, ಏನೇನೋ ಮಾಡಿ ಮಾತಾಡ್ತಾರೆ ಸದನದಲ್ಲಿ. ಅಲ್ಲರಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನೊಬ್ಬ ತಪಸ್ವಿ, 13 ವರ್ಷದಿಂದ ಇಂತಹ ಅನೇಕ ಹಿಂಸೆಗಳನ್ನು ತಡ್ಕೊಂಡು ಇದೇ ಪ್ರದೇಶದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಒಬ್ಬ ದೊಡ್ಡ ನಾಯಕ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬರೀ ನಾಯಕ ಅಲ್ಲ, ಒಬ್ಬ ದೊಡ್ಡ ತಪಸ್ವಿ ಅವರು. ಆ ತಪಸ್ಸಿನ ಶಕ್ತಿ, ಸೌಜನ್ಯ ಶಕ್ತಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಖಂಡಿತ ನ್ಯಾಯ ಆದಷ್ಟು ಬೇಗ ಸಿಗ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.